ತಾಯಿಯು ನನಗೆ ದೇಹದ ಜನ್ಮ ನೀಡಿದ್ದರೂ ರಾಜಕೀಯ ಬದುಕಿಗೆ ಜನ್ಮ ನೀಡಿದ್ದು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಜನತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ತಮ್ಮ ಜನ್ಮದಿನದ ಅಂಗವಾಗಿ ಬೆನಕನಹಳ್ಳಿಯಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಜನರು ತಮಗೆ ಬೆಂಬಲ ನೀಡಿ ಬೆಳೆಸಿದ ಕಾರಣವೇ ರಾಜ್ಯದಲ್ಲಿ ಮಂತ್ರಿಯಾಗುವ ಅವಕಾಶ ದೊರಕಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಜನಸೇವೆಯನ್ನು ಮನೆಯ ಮಗಳಾಗಿ ನಿಷ್ಠೆಯಿಂದ ನಿರ್ವಹಿಸುತ್ತಿರುವುದಾಗಿ ಅವರು ಹೇಳಿದರು. ಹಿರಿಯರು ಮತ್ತು ಗುರುಗಳ ಮಾರ್ಗದರ್ಶನವೇ ತಮ್ಮ ಬದುಕಿನ ಆಧಾರವೆಂದು ತಿಳಿಸಿದ ಸಚಿವೆ, ತಂದೆ ತಾಯಿಯರ ಗೌರವವೇ ಭಾರತೀಯ ಸಂಸ್ಕೃತಿಯ ಮೂಲ ಮೌಲ್ಯ ಎಂದು ಹೇಳಿದರು. ಹಿರಿಯ ನಾಗರಿಕರಿಗೆ ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ ಮುಂದುವರಿಯುತ್ತದೆ ಎಂದು ಅವರು ಭರವಸೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಕುಟುಂಬದ ಆರ್ಥಿಕ ನಿರ್ಧಾರಗಳಲ್ಲಿ ಶಕ್ತಿಯಾಗಿದ್ದಾರೆ ಎಂದರು. ಹಿರಿಯರು ಕೇವಲ ವಯಸ್ಸಾದವರು ಅಲ್ಲ, ಸಮಾಜದ ಅನುಭವದ ಗ್ರಂಥಗಳು ಎಂದು ವರ್ಣಿಸಿದ ಅವರು, ತಮ್ಮ ಜನ್ಮದಿನವನ್ನು ವೈಯಕ್ತಿಕ ಆಚರಣೆಯಾಗಿ ಅಲ್ಲದೆ ಹಿರಿಯರ ಸೇವೆಗೆ ಸಮರ್ಪಿಸುವುದೇ ತಮಗೆ ಸಂತೋಷ ನೀಡುತ್ತದೆ. ಹಿರಿಯರನ್ನು ಗೌರವಿಸುವ ಸಮಾಜವೇ ನಿಜವಾದ ಅಭಿವೃದ್ಧಿಯ ಸಮಾಜ. ಇಂದು ನಾವು ತಂತ್ರಜ್ಞಾನದಲ್ಲಿ ಮುಂದೆ ಹೋಗಿದ್ದೇವೆ, ಆದರೆ ಮೌಲ್ಯಗಳಲ್ಲಿ ಹಿಂದೆ ಹೋಗಬಾರದು. ಆ ಮೌಲ್ಯಗಳ ಜೀವಂತ ರೂಪವೇ ಹಿರಿಯ ನಾಗರಿಕರು. ನಾನು ಜನಪ್ರತಿನಿಧಿಯಾಗಿ, ಸಚಿವೆಯಾಗಿ ಏನೇ ಸಾಧಿಸಿದ್ದರೂ ಅದರ ಹಿಂದೆ ಹಿರಿಯರ ಮಾರ್ಗದರ್ಶನ, ಆಶೀರ್ವಾದ ಮತ್ತು ಸಂಸ್ಕಾರವಿದೆ ಎಂದು ಅವರು ಹೇಳಿದರು. ಹಿರಿಯ ನಾಗರಿಕರು ಎಂದರೆ ಕೇವಲ ವಯಸ್ಸಾದವರಲ್ಲ, ನೀವು ನಮ್ಮ ಸಮಾಜದ ಅನುಭವದ ಪುಸ್ತಕಗಳು. ನೀವು ನಡೆದು ಬಂದ ದಾರಿಯೇ ನಮಗೆ ದಿಕ್ಕು ತೋರಿಸುವ ನಕ್ಷೆ. ನೀವು ಅನುಭವಿಸಿದ ಸಂಕಷ್ಟಗಳೇ ನಮಗೆ ಬಲವಾದ ಪಾಠಗಳು. ನಾವು ಇಂದು ನಿಂತಿರುವ ಈ ನೆಲವನ್ನು ಗಟ್ಟಿ ಮಾಡಿದವರು ನೀವು. ನಾವು ಇಂದು ಮಾತನಾಡುತ್ತಿರುವ ಸ್ವಾತಂತ್ರ್ಯ, ಸೌಕರ್ಯ, ಅವಕಾಶಗಳ ಹಿಂದೆ ನಿಮ್ಮ ತ್ಯಾಗವಿದೆ. ಅದಕ್ಕಾಗಿ ನನ್ನ ಜನ್ಮದಿನವನ್ನು ವೈಯಕ್ತಿಕ ಸಂಭ್ರಮವಾಗಿ ಅಲ್ಲ, ಹಿರಿಯರ ಸೇವೆಯ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ನಿರ್ಧರಿಸಿದ್ದೇನೆ ಎಂದು ಸಚಿವರು ತಿಳಿಸಿದರು. मी सदैव तुमचं आभारी आहे आणि खूप 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 धन्यवाद. ಇವತ್ತು ತಾವೆಲ್ಲರೂ ಕೂಡ ಈ ಒಂದು ನನ್ನ ಹುಟ್ಟುಹಬ್ಬದ ನಿಮಿತ್ತ ನನಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಮೊದಲನೇದಾಗಿ ಎಲ್ಲ ನನ್ನ ಗುರು ಹಿರಿಯರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನಾನು ಧನ್ಯವಾದವನ್ನು ಹೇಳ್ತೇನೆ. ತಾವು ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲಿಂದಲೇ ನನಗೆ ಒಂದು ಆಶೀರ್ವಾದ ಕೈ ಎತ್ತಿ ಮಾಡಬೇಕು ಅಂತ ಹೇಳಿ ನನ್ನ ಆಸೆ. तावेल्लो सगळं तिकडे तुम्ही बसलेला आहे, हात वर करून मला आशीर्वाद करा म्हणून मी मागतो. आणि मला माहिती आहे, ನನಗೆ ಅರ್ಥ ಆಗುತ್ತೆ ಎಲ್ಲರಿಗೂ ಹಸಿವು ಆಗಿದೆ ಅಂತ. माहिती आहे तुमच्या सर्वांना भूक लागलेला आहे म्हणून मला माहिती आहे. पण सर्वांना जेवणाचा व्यवस्थापन केलेला आहे, ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ, ತಿಂಡಿ ತಿನಿಸುಗಳ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ತಾವು ಮಾಡಿದೆ. ನನ್ನ ಆಸೆ ನೀವೆಲ್ಲರೂ ಶಾಂತ ರೀತಿಯಿಂದ ನಾವೇನೇನು ತಮಗೋಸ್ಕರ ಇವತ್ತು संपूर्णವಾಗಿ गुरु हिरियರಿಗೆ आज फक्त ज्येष्ठ नागरिकांसाठी जो आयोजन केलेला आहे त्यांचा एन्जॉय तुम्ही शांत रीती शांत प्रमाणे करा म्हणून माझं एक विनंती आहे. व्यासपीठावर उपस्थित गुरुवंदना मी नमन करून उपस्थित सर्व आमचे पक्षाचे सर्व ज्येष्ठ लीडरांना वंदन करून माझा आई पण आज माझा वाढदिवसानिमित्त माझा आई पण आता आलेला आहे, त्यांचा पण मी स्वागत करतो. ನಮ್ಮ ತಾಯಿ ಕೂಡ ಅವ್ರಿಗೂ ಕೂಡ 71 ವರ್ಷ. ನಾನು ಹೇಳಿದೆ 70 ವರ್ಷದ ಮೇಲೆ ಎಲ್ಲ ತಾಯಂದಿರ ಜೊತೆ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ, ತಾವು ಬರಬೇಕು ಅಂತಂದಾಗ ನಮ್ಮ ತಾಯಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಬಹಳಷ್ಟು ಇವತ್ತು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಇಷ್ಟೊಂದು ಸಂಖ್ಯೆಯಲ್ಲಿ ನನ್ನ ತಾಯಿಯಂದ್ರೆ
ಕೂತ್ಕೊಂಡಿದ್ದೀರಾ. ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ನನ್ನ ತಂದೆ ಸಮಾನವಾದಂಥವರೆಲ್ಲರೂ ಕೂತ್ಕೊಂಡಿದ್ದೀರಾ. ನನ್ನ ತಾಯಿ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ, ನೀನು ನನಗೆ ಜನ್ಮ ಕೊಟ್ಟಿರಬಹುದು, ಆದರೆ ರಾಜಕಾರಣದಲ್ಲಿ ನನಗೆ ಜನ್ಮವನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಬೆಳಗಾವಿ ಗ್ರಾಮೀಣ ಮತದಾರರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೇ ನನಗೆ ನೀರನ್ನು ಹಾಕಿ ನನ್ನನ್ನು ಪೋಷಣೆ ಮಾಡಿ ಒಬ್ಬ ಮಹಿಳೆಗೆ ಇವತ್ತು ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆಗುವಂತ ಭಾಗ್ಯವನ್ನ ಕರುಣಿಸಿದಂಥವ್ರು ಯಾರಾದ್ರೂ ಇದ್ರೆ ನನ್ನ ಪಾಲಿನ ದೇವರು ನನ್ನೆಲ್ಲ ಗುರು ಹಿರಿಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಸೇವೆಯನ್ನ ಒಬ್ಬ ಊರಿನ ಮಗಳಾಗಿ, ಈ ಕ್ಷೇತ್ರದ ಮಗಳಾಗಿ, ನಿಮ್ಮ मगलागी तुमचा सर्वांचा सेवा या क्षेत्राचा मुलगी होऊन, तुमचा गावचा मुलगी होऊन, तुमचा स्वतःचा मुलगी होऊन करायचा जो मी बेडा उचलले होते 2013 मध्ये, आज मला अभिमान वाटतो की मी प्रामाणिकपणे त्या जबाबदारी सादर करत आहे. ಇವತ್ತು ನನಗೆ ಅಭಿಮಾನ ಅನಿಸುತ್ತೆ. ಇವೆಲ್ಲ ಸೇವೆಯನ್ನು ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಇವತ್ತು ಪ್ರಾಮಾಣಿಕತೆಯಿಂದ, ಶ್ರದ್ಧೆ ಮತ್ತು ಭಕ್ತಿಯಿಂದ ಇವೆಲ್ಲ ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ. ಇತಿಹಾಸದಲ್ಲಿ ದಾಖಲಾಗುವ ದಿನ. ಚನ್ನರಾಜ ಹಟ್ಟಿಹೊಳಿ ಸಚಿವರೊಬ್ಬರು ತಮ್ಮ ಅಧಿಕಾರಾವಧಿಯಲ್ಲಿ ಹಿರಿಯ ನಾಗರಿಕರೊಂದಿಗೆ ಜನ್ಮದಿನ ಆಚರಿಸಿರುವುದು ಅಪರೂಪದ ಘಟನೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದರು. ಹಿರಿಯರು, ಯುವಕರು ಸೇರಿದಂತೆ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾರ್ಥಕತೆಯನ್ನು ಮೆರೆಯುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ. ಈಗ ಈ ವೇದಿಕೆ ಕಾರ್ಯಕ್ರಮ ಶತಾಯುಷಿಗಳಿಗೆ ಸನ್ಮಾನ ಮಾಡುವ ಮೂಲಕ, ಗೌರವ ಸಮರ್ಪಣೆ ಮಾಡುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ನಾವು ನಡೆಸಿಕೊಡ್ತಾ ಇದ್ದೀವಿ. ಈ ಒಂದು ಮತಕ್ಷೇತ್ರ ನನ್ನ ಕುಟುಂಬ ಇದ್ದ ಹಾಗೆ, ನನ್ನ ಪರಿವಾರ ಇದ್ದ ಹಾಗೆ. ಯಾವ ರೀತಿ ಪರಿವಾರದ ಸದಸ್ಯರು, ಅದೇ ರೀತಿ ಗ್ರಾಮೀಣ ಮತಕ್ಷೇತ್ರದ ಪ್ರತಿಯೊಂದು ಕುಟುಂಬವನ್ನು ತಮ್ಮ ಸ್ವಂತ ಕುಟುಂಬ ಅಂತ ತಿಳ್ಕೊಂಡು ಹಗಲಿರುಳು ಅವರ ಸೇವೆಯನ್ನ ಮಾಡ್ತಾ ಯಾವತ್ತೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಸಚಿವರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮೀಣ ಮತಕ್ಷೇತ್ರದ ಮನೆ ಮಾತಾಗಿ ಕೇವಲ ಹೆಸರಿಗಷ್ಟೇ ಮನೆಮಗಳಲ್ಲ, ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಯುವಕರು, ಯುವತಿಯರು, ತಾಯಂದಿರು, ವಯಸ್ಕರು ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ಕಾಳಜಿಯನ್ನು ತೆಗೆದುಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿ, ಪ್ರತಿಯೊಂದು ಗ್ರಾಮದಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇವತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿದಂತ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಾರ್ಥಕತೆಯನ್ನು ಮೆರೀತಾ ಇದ್ದಾರೆ. ಕರ್ನಾಟಕ ಗಣ ಸರ್ಕಾರದ ಮಂತ್ರಿಗಳಾಗಿ ಸಮಾಜಕ್ಕೆ ಮಾದರಿ ನಾಯಕಿ ಗುರುಸಿದ್ಧ ಸ್ವಾಮೀಜಿ. ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವ ಗುಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜನಪ್ರಿಯತೆ ತಂದಿದೆ ಎಂದು ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಹೇಳಿದರು. ಜನಸಾಮಾನ್ಯರಿಗೆ ಸ್ಪಂದಿಸುವ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇಷ್ಟು ಜನಪ್ರಿಯತೆ ಪಡೆಯುವ ಮಂತ್ರಿಗಳು, ಶಾಸಕರು ಸಿಗುವುದು ಬಹಳ ಕಡಿಮೆ ಎಂದು ಸ್ವಾಮಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಶಂಸಿಸಿದರು. ಗುರು ಹಿರಿಯರನ್ನು ಸನ್ಮಾನಿಸುವ ಮೂಲಕ ಸಚಿವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಯಾರೇ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಬೆನ್ನು ತಟ್ಟುವುದು ನಮ್ಮ ಕರ್ತವ್ಯ. ಜನರ ಕಣ್ಣೀರು ಒರೆಸುವ ಸಲುವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಮತ್ತೆ ಹುಟ್ಟಿ ಬಂದಿದ್ದಾರೆ ಎನಿಸುತ್ತದೆ. ಅವರಿಗೆ ಶುಭವಾಗಲಿ ಎಂದು ಹೇಳಿದರು. ಶತಾಯುಷಿಗಳ ಗೌರವ ಸನ್ಮಾನ ಜನ್ಮದಿನದ ಅಂಗವಾಗಿ 8 ಮಂದಿ ಶತಾಯುಷಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು.
ಕಾರ್ಯಕ್ರಮಕ್ಕೂ ಮುನ್ನ ಹಿರಿಯ ನಾಗರಿಕರಿಗೆ ಕ್ರೀಡಾ ಸ್ಪರ್ಧೆಗಳು ನಡೆದವು. ಬೆಳಗಾವಿ ಜಿಲ್ಲೆ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಈ ವೇಳೆ ತಾರಿಹಾಳದ ಅಡವಿ ಸಿದ್ದೇಶ್ವರ ಸ್ವಾಮಿಗಳು, ಮೈಸೂರಿನ ನಿರಂಜನ ದೇವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಗಿರಿಜಾ ಹಟ್ಟಿಹುಳಿ, ಯುವ ಮುಖಂಡರಾದ ಮೃಣಾಲ್ ಹೆಬ್ಬಾಳ್ಕರ್, ಕಾಡಾ ಅಧ್ಯಕ್ಷರಾದ ಯುವರಾಜ್ ಕದಂ, ಮುಖಂಡರಾದಂತಹ ಸುರೇಶ್ ಇಟಗಿ, ಬಾಳು ದೇಸೂರ್ಕರ್, ಶಂಕರ್ ಗೌಡ್ ಪಾಟೀಲ್, ನಾಗೇಶ್ ದೇಸಾಯಿ, ಗಾಯತ್ರಿ ಪಾಟೀಲ್, ಶಿವಾಜಿ ಬೋಕಡೆ, ಬಾಗಣ್ಣ ನಾರೋಟಿ, ಜಯವಂತ್ ಬಾಳೆಕುಂದ್ರಿ, ಮಲ್ಲೇಶ್ ಜೌಗ್ಲೆ, ಮನೋಹರ್ ಬೆಳಗಾಂಕರ್, ಬಸವನಗೌಡ್ ಪಾಟೀಲ್, ಬಸವರಾಜ್ ಮ್ಯಾಗೋಟಿ, ಜಯರಾಮ್ ಪಾಟೀಲ್, ಮನ್ಸೂರ್ ಅಲಿ ಅತ್ತಾರ್, ಮಹೇಶ್ ಕುಲ್ಕಾರ್, ಕಲ್ಲಪ್ಪ ನಾಯಕ್, ಯಲ್ಲಪ್ಪ ಬೆಳಗಾಂಕರ್, ಚಂದ್ರಕಾಂತ್ ಜಾಧವ್, ಪ್ರಶಾಂತ್ ಪಾಟೀಲ್, ಸುರೇಶ್ ಪಾಟೀಲ್, ಚಾರುಕೀರ್ತಿ, ಸೈಬನ್ನವರ್, ಸಿಇಒ ಯಶವಂತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಚೇತನ್, ಅಡಿವೇಶ್ ಇಟಗಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅದ್ದೂರಿ ಕಾರ್ಯಕ್ರಮ. ಬೆನಕನಹಳ್ಳಿಯ ಗಾರ್ಡನ್ ಕೋರ್ಟ್ ಹೋಟೆಲ್ ಎದುರಿನ ಬೃಹತ್ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಸುಮಾರು 15,000ಕ್ಕೂ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೂತಲ್ಲೇ ಕೈ ಎತ್ತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆಶೀರ್ವದಿಸಿದರು. ಹಿರಿಯರಿಗಾಗಿ ಇಂತಹ ಅಪರೂಪದ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಭಾಗವಹಿಸಿದ್ದವರು ಸಚಿವರನ್ನು ಮುಕ್ತ ಮನಸ್ಸಿನಿಂದ ಪ್ರಶಂಸಿಸಿದರು. ವಿನೋದ್ ಕುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.